ಕರಡಿ ಚಿರತೆಗಳು ಇದಾವೆ ಅಂತ ಎಚ್ಚರಿಕೆ ಅಂತ ಹಾಕಿದ್ರೆ 2 ಚಿರತೆಗಳು ಕಾಣಿಸಿದ್ರಿ ನಮ್ಗೆ ಎಲ್ಲಿ ಅಂತ ತೋರಿಸ್ತೀವಿ ನೋಡ್ರಿ. ಇವತ್ತು ಹಂಪಿಲಲ್ಲಿರೋ ಎಲ್ಲ ಜಾಗನೂ ನೋಡ್ಬೇಕಂತ ಹೊಂಟಿದ್ವಿ. ಆದ್ರೆ ನಡೆದು ಫುಲ್ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ನಮಗೆ ಓಡಾಡೋದಾಗಲಿನ ಮೇಲೆ ಅದಕ್ಕೆ ನಾವು ಒಂದು ರೆಂಟಲ್ಲಿ 1-2 ಬೈಕ್ ತೊಗೊಂಡು ಹೋಗ್ಬೇಕಂತ ಮಾಡಿದ್ದೀವಿ. ಅದಕ್ಕೆ ಬೈಕ್ ಎಲ್ಲಿ ಸಿಗ್ತಾವ ಅಂತ ಹುಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಎಲ್ಲಿ ಸಿಗ್ತಾವ ಇಲ್ಲೋ ಅಂತ ನೋಡೋಣ. A few moments later. ರೆಂಟ್ಗೆ ಬೈಕ್ ನಾವು ಹುಡುಕಿದ್ವಿ, ಎಲ್ಲಿ ಸಿಗ್ಲಿಲ್ಲ. ಅದಕ್ಕೆ ನಾವು ಆಟೋದಾಗ ಹೊಂಟಿದ್ವಿ ನೋಡಿ. ಆಟೋದಾಗ ಕಂಬಳಾಪುರದಿಂದ ಆನೆಗುಂದಿಗೆ ಬಂದೀವಿ ನೋಡ್ರಿ. ಆನೆಗುಂದಿಯಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ 300 ರೂಪೀಸ್ ಕೇಳ್ತಿದ್ದಾರೆ. ಅದು ಇರೋದು 3 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು ಆನೆಗುಂದಿಯಿಂದ. ಅದಕ್ಕೆ ನಾವು 300 ಕೊಳ್ಳಾರ್ದಕ್ಕೆ ನಡ್ಕೊಂತ ಹೊಂಟ್ಬಿಟ್ವಿ ನೋಡ್ರಿ. ಅದು ಎಲ್ಲಿ ಹೊಲ್ದಾಗ ಹಾಸಿ ನಡ್ಕೊಂತ ಹೊಂಟಿವಿ ನೋಡ್ರಿ. ನೋಡಿ ಈ ತರ ಹೊಲ್ದಾಗ ಹಾಸಿ 300 ರೂಪಾಯಿ ಉಳ್ಸೋಕ್ಕೋಸ್ಕರ ಹೊಂಟ್ಬಿಟ್ಟಿವ್ರಿ. ಗಾಯ್ಸ್ ನೋಡ್ರಿ, ಇಲ್ಲಿ ಕರಡಿ ಚಿರತೆಗಳು ಇದಾವೆ ಅಂತ ಎಚ್ಚರಿಕೆ ಅಂತ ಹಾಕಿದ್ರೆ 2 ಚಿರತೆಗಳು ಕಾಣಿಸಿದ್ರಿ ನಮ್ಗೆ ಎಲ್ಲಿ ಅಂತ ತೋರಿಸ್ತೀವಿ ನೋಡ್ರಿ. ಬಂದಿ ನೋಡ್ರಿ ಅಂದಿ. ಇಂಥ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಎಳ್ನೀರು ಅಂಗಡಿ ಕಾಣಿಸ್ತು, ಅದಕ್ಕೆ ನಾವು ಎಳ್ನೀರು ತಗೊಂಡು ಸ್ವಲ್ಪ ಬಿಸಿಲಲ್ಲಿ ಏನಾದರೂ ಕೋಲ್ಡ್ ಕುಡಿಬೇಕು ಅಂತ ಎಳ್ನೀರು ಕುಡಿಬೇಕು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾವು ಮುಂದೆ ಹೋಗುವಂತ ಪ್ಲೇಸ್ನ ಎಕ್ಸ್ಪ್ಲೋರ್ ಕೂಡ ಮಾಡ್ತೀನಿ. ಈ ಪೇಜ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ.